ಹಾಯ್ ಹಲೋ ವೆಲ್ಕಮ್ ಯು ಆಲ್ ಟು ಜಿಎಲ್ವಿ ಕ್ಲಾಸಸ್. ಐ ಆಮ್ ವೀಣಾ ಕಿರಣ್. ಇವತ್ತಿನ ತರಗತಿಯಲ್ಲಿ ನಾವು ಸೆಕೆಂಡ್ PUC ಯ ಮಾಡೆಲ್ ಕ್ವಶನ್ ಪೇಪರ್ 1 ಗೆ ಕೀ ಆನ್ಸರ್ ಅನ್ನ ನೋಡೋಣ. ಬನ್ನಿ ಕ್ವಿಕ್ ಆಗಿ ಕೀ ಆನ್ಸರ್ ನ ಡಿಸ್ಕಸ್ ಮಾಡೋಣ. ಗ್ರಾಮರ್ ಪಾಯಿಂಟ್ಸ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ವಿಡಿಯೋನ ಕೊನೆವರೆಗೂ ಹೇಳಿ, ಯಾಕೆಂದ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಬೇಕಾದಂತಹ ಟ್ರಿಕ್ಸ್ ಗಳನ್ನ ಟಿಪ್ಸ್ ಗಳನ್ನ ಮಧ್ಯ ಮಧ್ಯ ಕೊಡ್ತಾ ಹೋಗ್ತೀನಿ. ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ನಿಮ್ಗೆ ಅನ್ಯಲ್ ಎಕ್ಸಾಮ್ ಅಲ್ಲಿ ಪೇಪರ್ ಅನ್ನ ಕೊಟ್ಟ ತಕ್ಷಣ ಇನ್ಸ್ಟ್ರಕ್ಷನ್ಸ್ ಅನ್ನೆಲ್ಲ ಓದಕ್ ಹೋಗ್ಬೇಡಿ, ಯಾಕೆಂದ್ರೆ ನೀವು ಆಲ್ರೆಡಿ ಪ್ರಿಪರೇಟರಿ ಲೆವೆಲ್ ಅಲ್ಲೇ ಇದನ್ನ ಓದಿ ನಿಮಗೆ ಗೊತ್ತಿರುತ್ತೆ ವಿಷಯ ಏನೇನು. MCQ ಗಳಿಗೆ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಕರೆಕ್ಟ್ ಆನ್ಸರ್ ನ ಚೂಸ್ ಮಾಡಿ ಮತ್ತೆ ನೀವು ಬರಿಬೇಕು. ಉದಾಹರಣೆಗೆ ಫಸ್ಟ್ ಕ್ವೆಶನ್ ಅಂತ ಹಾಕ್ಬಿಟ್ಟು ಕ್ವೆಶನ್ ನಂಬರ್ 1 ಅಂತ ಹಾಕಿ ಇಲ್ಲಿ ಎ ಅಂತ ಹಾಕಿ ಆನ್ಸರ್ ಗಾರಿಶ್ ಅದನ್ನ ನೀವು ಇಲ್ಲಿ ಬರಿಬೇಕು ಲೈಕ್ ದಿಸ್. ಸೊ ಆ ರೀತಿ ಬರಿಬೇಕು. ಅಂಡ್ ಪಾರ್ಟ್ ಎ ಕ್ವೆಶನ್ಸ್ ಏನಿದೆ, ಇದು ಪಾರ್ಟ್ ಎ ಕ್ವೆಶನ್ಸ್ ಗೆ ನೀವು ಫಸ್ಟ್ ರಿಟರ್ನ್ ಆನ್ಸರ್ಸ್ ಅನ್ನ ಮಾತ್ರ ಕನ್ಸಿಡರ್ ಆಗುತ್ತೆ. ಅಂದ್ರೆ ಫಸ್ಟ್ ನೀವೇನ್ ಬರ್ದಿರ್ತೀರಾ, ಇನ್ನೊಂದ್ ಕಡೆ ಎಲ್ಲ 2-3ನೇ ಪೇಜ್ ಬಿಟ್ಟು ಇನ್ನೊಂದ್ಸಲ ಬರೆದ್ರೆ ಅದು ಕನ್ಸಿಡರ್ ಮಾಡೋದಿಲ್ಲ. ಆ ನಂತರ ಕ್ವೆಶನ್ ನಂಬರ್ 30B ಅಂದ್ರೆ ಪ್ಯಾಸೇಜ್ ಮತ್ತೆ ಫಾರ್ಮ್ ಏನಿದೆ ಅದೆರಡು ಆಪ್ಷನ್ಸ್ ಇರುತ್ತೆ. ಎ ಇಂದ ಐ ವರೆಗೆ ಅಂದ್ರೆ 9 ಕ್ವೆಶನ್ಸ್ ಕಂಟಿನ್ಯೂಸ್ ಆಗಿ ಬರಿಬೇಕು. ಎಲ್ಲೂ ಇಲ್ಲೊಂದ್ 5 ಕ್ವೆಶನ್ ಬರ್ದು ಇನ್ನೊಂದ್ ಕಡೆ ಇನ್ನೊಂದ್ ಕ್ವೆಶನ್, ಇನ್ಯಾವುದೋ ಸಿ ಕ್ವೆಶನ್ ಗೆ ಆನ್ಸರ್ ಗೊತ್ತಾಯ್ತು ಅಂತ ಇನ್ನೆಲ್ಲ ಬರೆಯೋದು ಮಾಡಬಾರ್ದು. ಸೀಕ್ವೆನ್ಸ್ ಆಗಿ ಬರಿಬೇಕು, ಒಂದೇ ಕಡೆ ಬರಿಬೇಕು. ಕ್ವೆಶನ್ ನಂಬರ್ 30, 31, 32, 36 ಗೆ ಆಪ್ಷನ್ಸ್ ಇರುತ್ತೆ, ಚಾಯ್ಸ್ ಇರುತ್ತೆ. ಯಾವ್ದಾದ್ರು ಒಂದನ್ನ ಬರೀರಿ, ಎರಡನ್ನು ಅಟೆಂಡ್ ಮಾಡಕ್ ಹೋಗ್ಬೇಡಿ. ಕ್ವೆಶನ್ ನ ನೋಡ್ಕೊಳ್ಳಿ, ಯಾಕಂದ್ರೆ ಟೈಮ್ ಸಾಕಾಗೋದಿಲ್ಲ. ಬನ್ನಿ ಫಸ್ಟ್ ಕ್ವೆಶನ್ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, 10 ಪ್ರಶ್ನೆಗಳು, 1 ಅಂಕ. ಜೂಲಿಯಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆಸ್. ಜೂಲಿಯಟ್ ನೈಟ್ ಅನ್ನ ಏನಂತ ಡಿಸ್ಕ್ರೈಬ್ ಮಾಡಲ್ಲ, ಗಾರಿಶ್ ಅಂತ ಡಿಸ್ಕ್ರೈಬ್ ಮಾಡಲ್ಲ. ಇನ್ನ ಈ 3 ಆಪ್ಷನ್ ಅನ್ನ ಬಳಸ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 2, 2 ಡಿಯರ್ ಡ್ಯಾಶ್ ವಾಸ್ ದ ಇನಿಷಿಯಲ್ ಪನಿಷ್ಮೆಂಟ್ ಗಿವನ್ ಟು ದ ಕ್ರಿಮಿನಲ್. ಈ ಒಂದು 2 ಡಿಯರ್ ಅನ್ನುವಂತಹ ಪ್ರೌಸ್ ಅಲ್ಲಿ ಪನಿಷ್ಮೆಂಟ್ ಇನಿಷಿಯಲ್ ಆಗಿ ಪ್ರಾರಂಭದಲ್ಲಿ ಕೊಟ್ಟಂತಹ ಪನಿಷ್ಮೆಂಟ್ ಯಾವುದು? ದಟ್ ವಾಸ್ ಡೆತ್ sentence. Next, according to the speaker of On Children, life does not tarry with. On Children ಪದ್ಯದಲ್ಲಿ ಸ್ಪೀಕರ್ ನ ಪ್ರಕಾರ ಲೈಫ್ ಯಾವುದರ ಜೊತೆ ಟ್ಯಾರಿ ಆಗೋದಿಲ್ಲ. Yesterday. Next, Donna Laura entered the park accompanied by Dash in the play A Sunny Morning. Answer is Petra. Next, fifth question. In the gardener, the rivalry between Tamanna and Basavaya started moving from visible to abstract domain when Tamanna thought of. Answer, composing his experiences as ballads and singing them. Next, sixth question. Borges believes that poetic act happens when the poet writes it and the reader reads it. Both are correct answer. So this is the right answer. Next question, seventh question. Complete the analogy. Reference to Japan and Brazil through a traveler's eye. Analogy: driver, hunter, pedestrian. Driver ಅನ್ನ pedestrian ಗೆ ಕಂಪೇರ್ ಮಾಡಿದ್ರೆ, hunter ಡ್ರೈವರ್ ಅನ್ನ ಹಂಟರ್ ಗೆ ಕಂಪೇರ್ ಮಾಡಿದ್ರೆ, pedestrian ಇಲ್ಲಿ ಯಾರು ಅಂದ್ರೆ prey. ಆನ್ಸರ್ prey ಅಂದ್ರೆ ಬೇಟೆ ಅಂತ. Next, 8th question. In the water, Roop was a very popular man in his village because he never abandoned his village to seek work in towns. So ತನ್ನ abandoned ಅಂದ್ರೆ ತೊರೆಯುವುದು, ತನ್ನ ವಿಲೇಜ್ ಅನ್ನ ತೊರೆಯಲಿಲ್ಲ, ಟೌನ್ ಅಲ್ಲಿ ಹೊಸ ಕೆಲಸವನ್ನ ಹುಡುಕೊಂಡು ಹೋಗಿ ತನ್ನ ಹಳ್ಳಿಯನ್ನ ತೊರೆಯಲಿಲ್ಲ. 9th question. According to Sainath, more than economic aspect dash that the cycling brings a vital for rural women of Pudukkottai. Correct answer is mobility. ಎಕನಾಮಿಕ್ ಆಸ್ಪೆಕ್ಟ್ ಗಿಂತ ಯಾವ ಆಸ್ಪೆಕ್ಟ್, ಮೊಬಿಲಿಟಿ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್, ಯಾವ ಆಸ್ಪೆಕ್ಟ್ ಸೈಕ್ಲಿಂಗ್ ಇಂದ ಅವರಿಗೆ ಬಂತು? ಒಂದು ಆರ್ಥಿಕತೆ ಅನ್ನೋದು, ಇನ್ನೊಂದು ಯಾವುದು ಅಂದ್ರೆ ಸ್ವ ಗೌರವ ಅನ್ನೋದು ಆ ಸೈಕ್ಲಿಂಗ್ ಕಲಿಯೋದ್ರಿಂದ ಅವರಿಗೆ ಬಂತು. 10th question. ವಿಚ್ ಇಸ್ ದ ಆಡ್ ಪೇರ್ ಅಮಂಗ್ ದ ಫಾಲೋಯಿಂಗ್? ಆಡ್ ಪೇರ್ ಅಂದ್ರೆ ನಾಟ್ ದ ಸೇಮ್. ಕರೆಕ್ಟ್ ಆನ್ಸರ್ ಇಸ್ ಸೂರತ್ನಮ್ಮ ಅಂಡ್ ಬಿಸ್ಲರಿ. 11th question. ಇದು ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಅನ್ನ ಬರೀಬೇಕು. ಪ್ಯಾಸಿವ್ ಫಾರ್ಮ್ ಅಂದ್ರೆ V1, V2, V3 ಇವರೆಗೂ V3 ನಲ್ಲೇ ಬಳಸ್ಬೇಕು, ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ. ಸೊ V3 ನಲ್ಲಿ ಬಳಸುವಾಗ ಇಲ್ಲಿ V3 ಇರುತ್ತೆ, ಹಿಂದೆ ಇಲ್ಲಿ ವರ್ಬ್ ಬರ್ಬೇಕು. ಬಿ ವರ್ಬು ಅಥವಾ ಹ್ಯಾವ್ ವರ್ಬ್ ಬರುತ್ತೆ. ಸಾಮಾನ್ಯವಾಗಿ ಇಲ್ಲಿ ಬಿ ವರ್ಬು ಇರುತ್ತೆ. ಬಿ ವರ್ಬ್ ಪ್ಲಸ್ V3 ಫಾರ್ಮ್ ಅಲ್ಲಿ ಇರ್ಬೇಕು. ನೋಡಿ, ದ ಮಿನಿಸ್ಟರ್ ಫೆಲ್ಟ್ ಇಟ್ ಡಿಫಿಕಲ್ಟ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್. therefore it dash decide ಅಂತ ಇದೆ. it was decided to alter it to one of imprisonment for life. This was informed to the prince and he agreed to this. The criminal dash in the prison. The criminal was kept in the prison and they placed a guard over him. 3 marks ಈಸಿಯಾಗಿ ತಗೋಬಹುದು. fill in the blanks. ಇದಕ್ಕೆ ಪ್ಯಾಸಿವ್ ವಾಯ್ಸ್ ಗೆ ಸಂಬಂಧಪಟ್ಟ ಹಾಗೆ ನನ್ನ GLV ಕ್ಲಾಸಸ್ ನಲ್ಲಿ
ಪ್ಲೇ ಲಿಸ್ಟ್ ಹೋದ್ರೆ ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಆ ವಿಡಿಯೋ ಬೇಸಿಕ್ ಇದೆ ಹೇಗೆ ಚೇಂಜ್ ಆಗುತ್ತೆ ಅಂತ, ಅದನ್ನ ನೋಡ್ಕೊಂಡು ಬನ್ನಿ, ಇನ್ನೂ ಈಸಿ ಆಗುತ್ತೆ. ನೆಕ್ಸ್ಟ್ 12th question, fill in the blanks by choosing the appropriate expressions, suitable expressions. Roof dash when he was offered money. Roof's dash face lit up. ರೂಫನ ಮುಖ ಹೊಳೆಯಿತು ಅಥವಾ ಹರಳಿತು ಅವನಿಗೆ ಮನಿಯನ್ನ ಆಫರ್ ಮಾಡಿದಾಗ. He was dashed and decided to vote both Marcus and Maduka. He was in a fix, ಆತ ಫಿಕ್ಸ್ ಆಗಿದ್ದ ಮಾರ್ಕಸ್ ಮಡುಕ ಇಬ್ರಿಗೂ ವೋಟ್ ಮಾಡ್ಬೇಕಂತ. 13th question ತುಂಬಾ ಈಸಿ, 5 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಫಸ್ಟ್ ಇಲ್ಲಿ ನೋಡಿ ವಿಚ್ ಅಂತ ಇದೆ, ಫಸ್ಟ್ ಒನ್ ವಿಚ್ ಯಾವುದು ಅಂತ, ಯಾವ್ದಕ್ಕೆ ರೆಫರ್ ಮಾಡ್ತಾ ಇದೆ, she was born on 26th 1910 in Skopje, which is in Macedonia. ಯಾವುದು ಮ್ಯಾಸಿಡೋನಿಯಾದಲ್ಲಿ ಇದೆ, ಯಾವುದು ಅಂದ್ರೆ ಯಾವುದು, ಸ್ಕಾಪ್ಜಿ, ಅದ್ರ ಬಗ್ಗೆ ಹೇಳ್ತಿರೋದು. ಹರ್ ಫಾದರ್ ಅವಳ ತಂದೆ, ಅವಳ ಅಂದ್ರೆ ಯಾರಿಲ್ಲಿ, ಮದರ್ ತೆರೇಸಾಸ್, ಅವಳ ಮದರ್ ತೆರೇಸಾಸ್ ಫಾದರ್. ಹೂ ಅಂದ್ರೆ ಯಾರಿಲ್ಲಿ, ನಿಕೋಲೋ ಮೊಜಾಕ್ಸ್ಯೂ, ಯಾರು ಸಿಂಪಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಯಾರು ಅಂದ್ರೆ ನಿಕೋಲಾ ಮೊಜಾಕ್ಸ್ಯೂ. ಶಿ ವಾಸ್ ಅ ಬ್ಯೂಟಿಫುಲ್, ಶಿ ಅಂದ್ರೆ ಯಾರಲ್ಲಿ, ಮದರ್ ತೆರೇಸಾ. ಹಾರ್ಡ್ ವರ್ಕಿಂಗ್ ಗರ್ಲ್, ವೇರ್ ಶಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್, ವೇರ್ ಎಲ್ಲಿ ಅವಳು ಇಂಗ್ಲಿಷ್ ಕಲಿಯಕ್ ಶುರು ಮಾಡಿದ್ಲೋ ಅಲ್ಲೂ ಅಂತ, ಎಲ್ಲಿ, ಐರ್ಲ್ಯಾಂಡ್. ಶಿ ವೆಂಟ್ ಟು ಐರ್ಲ್ಯಾಂಡ್, ಐರ್ಲ್ಯಾಂಡ್ ಹೋದ್ಲು, ಎಲ್ಲಿ ಅವಳು ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಶುರು ಮಾಡುದಲ್ಲ, ಆ ರೀತಿ ನಾವು ಐರ್ಲ್ಯಾಂಡ್ ಹೋಗಿ ಅಲ್ಲಿ ಇಂಗ್ಲಿಷ್ ಕಲಿಯೋದಕ್ಕೆ ಶುರು ಮಾಡುದು ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ನಲ್ಲಿ ಐರ್ಲ್ಯಾಂಡ್ ವೇರ್ ಶಿ ಬಿಗ್ಯಾನ್ ಲರ್ನಿಂಗ್ ಇಂಗ್ಲಿಷ್ ಅಂತ ಹೇಳ್ತೇವೆ. ಸೊ ಈಗ ಈಸಿ ಆಗುತ್ತೆ. ನಾನು ಹೇಳಿರೋದು ನಿಮ್ಗೆಲ್ಲ ಅರ್ಥ ಆಗಿದೆ ಅಂದ್ರೆ ಇದನ್ನ ನೀವೇ ಕ್ವಶನ್ ನಂಬರ್ ಹಾಕ್ಬಿಟ್ಟು ಹೇಗೆ ಯಾವುದು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ. ಕ್ವಶನ್ ಈ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ 13 ಅಂತ ಹಾಕಿ ಹೇಗೆ ಒಂದ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ವಿಚ್ ಅಂದ್ರೆ 4th ಮಂತ್, ಹೀಗಾಗಿ ಹೇಗೆ 4th, ಬಿ ಸಿ ಡಿ ಇ ಏನೇನ್ ಆನ್ಸರ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ. ನೋಡೋಣ ಯಾರ್ಗ ಅರ್ಥ ಆಗಿದೆ ಅವರು ತಿಳಿಸ್ತೀರಿ. ಐ ಹೋಪ್ ಯು ವಿಲ್ ಡೂ ಇಟ್. ನೆಕ್ಸ್ಟ್ ಆನ್ಸರ್ ಎನಿ 3, ಇದು 2 ಮಾರ್ಕ್ಸ್ ಗೆ 3 ಕ್ವಶನ್, 2 ಮಾರ್ಕ್ಸ್ ಗೆ 6 ಒಟ್ಟು ಇರುತ್ತೆ. 4 ಕ್ವಶನ್ಸ್ ಇರುತ್ತೆ, ಯಾವ್ದಾದ್ರು 3 ಅಟೆಂಡ್ ಮಾಡ್ಬೇಕು. ನಿಮ್ಗೆ ಕೀ ಆನ್ಸರ್ ಅನ್ನ ಇಲ್ಲಿ ಕೊಟ್ಟಿರ್ತೀನಿ. ಕೀ ಆನ್ಸರ್ PDF ಅನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ನನ್ನ ಟೆಲಿಗ್ರಾಮ್ ಚಾನೆಲ್ ಅನ್ನ ಅಥವಾ ವಾಟ್ಸ್ಆಪ್ ಚಾನೆಲ್ ಅನ್ನ ಜಾಯಿನ್ ಆಗಿ ಯು ವಿಲ್ ಗೆಟ್ PDF notes for this second main part B. Here is see all this whatever discussed, all these key answers are here. ನಾನು ಡಿಸ್ಕಸ್ ಮಾಡಿರೋ ಎಲ್ಲ ಕೀ ಆನ್ಸರ್ ಇಲ್ಲಿದೆ. ಇದ್ರ PDF ಅನ್ನ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೇನೆ. 14th ಕ್ವೆಶ್ಚನ್, ನೀವು 1 ವರ್ಡ್ ಆರ್ 1 ಫ್ರೇಸ್ ಆರ್ ಕ್ಲಾಸ್ ಆರ್ 1 ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕರೆಕ್ಟ್ ಆನ್ಸರ್ ಓದ್ಕೊಳ್ಳಿ, ಈಸಿ ಇದೆ. ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ ಬಿಕಾಸ್ ಇಟ್ಸ್ ಈಸಿ. ಓಕೆ. ಅಂಡ್ ಥರ್ಡ್ ಮೇನು, ಎನಿ 4 ಕ್ವೆಶ್ಚನ್ ಯು ಹ್ಯಾವ್ ಟು ಅಟೆಂಡ್. 4 ಕ್ವೆಶ್ಚನ್ 60 ವರ್ಡ್ಸ್ ಅಲ್ಲಿ ಆನ್ಸರ್ ಮಾಡಿ ಅಂತಾರೆ, 3 ಮಾರ್ಕ್ಸ್ ಇದು. ಸೊ ದಿಸ್ ಇಸ್ ಆಲ್ಸೋ ಯು ಕ್ಯಾನ್ ಸಿ ಹಿಯರ್. ಕ್ವೆಶ್ಚನ್ ಏನಿದೆ, 18th question, how was Himalayan region affected by logging according to Vandana Shiva? Correct answer is this one. Next 19th question, how does Don Gonzalo recall the beauty of the silver maiden? Correct answer is Don Gonzalo recalls Lara as, here is the answer. 20th question, how does the poet portray that his love is different that of others in the poem When You Are Old? When You Are Old poem ಅಲ್ಲಿ ಕವಿಯು ತನ್ನ ಪ್ರೀತಿ ತುಂಬಾ ವಿಶೇಷವಾಗಿದೆ, ವಿಭಿನ್ನವಾಗಿದೆ ಅಂತ ಹೇಗೆ ಪೋರ್ಟ್ರೇ ಮಾಡ್ತಾರೆ. ಪೋರ್ಟ್ರೇ ಅಂದ್ರೆ ಭಿನ್ನವಿಸ್ಕೊಳ್ಳೋದು ಅಥವಾ ಹೇಳೋದು, ಚಿತ್ರಿಸೋದು. ಹೇಗೆ ಚಿತ್ರಿಸ್ತಾರೆ? ಕರೆಕ್ಟ್ ಆನ್ಸರ್ ಇಸ್ ಹಿಯರ್. ನೆಕ್ಸ್ಟ್ ಕ್ವೆಶ್ಚನ್, 21st question, how does the child's foot get defeated as described in the poem? To foot from its child. ಈ poem ಅಲ್ಲಿ ಡಿಸ್ಕ್ರೈಬ್ ಮಾಡಿರೋ ಹಾಗೆ ಮಗುವಿನ ಪಾದ ಯಾವ ರೀತಿ ಸೋಲ್ಪಡುತ್ತದೆ ಅನ್ನೋದು. ಕರೆಕ್ಟ್ ಆನ್ಸರ್ ಇಸ್ here. 21st correct answer is here in the poem. Here you can see. Next question is 22nd, what aspects of nature make this earth heaven according to Kuvempu? ಕುವೆಂಪು ಅವರ ಪ್ರಕಾರ ಯಾವ ಅಂಶಗಳು ಈ ಭೂಮಿಯನ್ನ ಸ್ವರ್ಗವನ್ನಾಗಿಸಿದೆ ಅನ್ನುವಂಥದ್ದು. ನೆಕ್ಸ್ಟ್ 23rd, why bowing is difficult for a visitor to learn according to George Meigs? ಜಾರ್ಜ್ ಮೈಕ್ಸ್ ಅವರ ಪ್ರಕಾರ ಭೇಟಿ ಅಥವಾ ವಿಸಿಟರ್ಸ್ಗೆ, ವಿಸಿಟರ್ ಅಂತಂದ್ರೆ ನಮ್ಗೆ ಯಾರು ಭೇಟಿ ಮಾಡ್ತಾರೋ ಅವರು, ವಿಸಿಟರ್ಸ್ಗೆ ಬೋವಿಂಗ್ ಬಾಗುವುದು ಕಷ್ಟ. ಯಾಕೆ ಕಷ್ಟ? ಯಾಕೆ ಅಂದ್ರೆ ಅವ್ರಿಗೆ ಆ ಕಲ್ಚರ್ ಇರೋದಿಲ್ಲ, ಬಾಗಿ ನಮಸ್ಕರಿಸೋ ಕಲ್ಚರ್ ಇರೋದಿಲ್ಲ, ಹಾಗಾಗಿ ಅವ್ರಿಗೆ ಕಷ್ಟ. ಸೊ ಹಿಯರ್ ಯು ಕ್ಯಾನ್ ಫೈಂಡ್ ದ ಆನ್ಸರ್. ಓಕೆ, 23rd here is the answer. ನೆಕ್ಸ್ಟ್ 4th ಮೇನು, ಎನಿ 3 ಆನ್ಸರ್ ಮಾಡಿ 100 ವರ್ಡ್ಸ್ ಅಲ್ಲಿ ಅಂತಾರೆ, 4 ಮಾರ್ಕ್ಸ್ ಇರುತ್ತೆ ಇದು ಕ್ವೆಶ್ಚನ್. ಓಕೆ, ಇಲ್ಲೇ ಕ್ವೆಶ್ಚನ್ ಕೊಟ್ಟಿದ್ದೀನಿ. ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಇನ್ 2 years? ಈ ಒಂದು ಪ್ರೋಸ್ ಅಲ್ಲಿ
ಕೊಯೆಡ್ ಪ್ರಿಸನರ್, ಜೈಲಿನಲ್ಲಿರುವ ಖೈದಿ ಆಚೆಗೆ ಹೋಗೋದಿಲ್ಲ. ಯಾಕೆ ತಾನು ಆಚೆಗೆ ಹೋಗೋದಿಲ್ಲ ಅನ್ನೋದಕ್ಕೆ ತನ್ನ ವಾದವನ್ನ ಮಂಡಿಸ್ತಾನೆ. ಯಾವ್ಯಾವ ರೀಸನ್ ಕೊಡ್ತಾನೆ, ನಾನು ಆಚೆಗೆ ಹೋಗಕ್ ಇಷ್ಟ ಇಲ್ಲ ಅಂತ. ಅದನ್ನ ನೀವು ಬರಿಬೇಕು. ಈಸಿ ಆಗಿದೆ, ಆರಾಮಾಗಿ 4 ಮಾರ್ಕ್ಸ್ಗೆ 3 ಪಕ್ಕ ತಗೋಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ 4 ಪಕ್ಕ ಬರುತ್ತೆ. 25th ಕ್ವಶನ್, ಲಾರಾ ಅಂಡ್ ಗ್ಯಾನ್ಸಲೋ ರೆಕಗ್ನೈಸ್ ಈಚ್ ಅದರ್ ಬಟ್ ಕನ್ಸೀಲ್ ದೇರ್ ಐಡೆಂಟಿಟಿ. ಲಾರಾ ಗಾಂಜಲೋ ಇಬ್ರು ರೆಕಗ್ನೈಸ್ ಅಂದ್ರೆ ಗುರುತಿಸ್ತಾರೆ, ಈಚ್ ಅದರ್ ಒಬ್ರಿಗೊಬ್ರು ಗುರ್ತಿಡಿತಾರೆ, ಆದರೆ ತಮ್ಮ ಐಡೆಂಟಿಟಿಯನ್ನ ಕನ್ಸೀಲ್ ಅಂದ್ರೆ ಮರೆಮಾಚ್ತಾರೆ. ಹೌ ಡಸ್ ದ ಸನ್ನಿ ಮಾರ್ನಿಂಗ್ ಪ್ರೆಸೆಂಟ್ ದಿಸ್? ಸನ್ನಿ ಮಾರ್ನಿಂಗ್ ಅನ್ನುವಂತಹ ಈ ಒಂದು ಪ್ರೋಸ್ ಅಲ್ಲಿ ಹೇಗೆ ಇದು ಪ್ರೆಸೆಂಟ್ ಮಾಡಲಾಗಿದೆ, ಹೇಗೆ ಹೇಳಲಾಗಿದೆ ಅಂತ. 26th question, describe the competition between Tamanna and Basavaya after Tamanna began to compose and sing ballads. ತಮ್ಮಣ್ಣ ಅವರು ಬ್ಯಾಲೆಟ್ಸ್ ಅನ್ನ ಕಂಪೋಸ್ ಮಾಡಿ ರಚಿಸಿ ಹಾಡಾಡುವಾಗ ಅವರಿಬ್ರು ಮಧ್ಯೆ ಒಂದು ಕಾಂಪಿಟೇಷನ್ ಏರ್ಪಡುತ್ತೆ ತಮ್ಮಣ್ಣ ಮತ್ತೆ ಬಸವಯ್ಯರವರ ನಡುವೆ. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದಟ್ಸ್ ಆಲ್. 27th, the function of books is irreplaceable. ಪುಸ್ತಕಗಳು ತಮ್ಮ ತಮ್ಮ ಕಾರ್ಯ ಅಥವಾ ಪುಸ್ತಕಗಳ ದ ರೋಲ್ ಆಫ್ ಬುಕ್ಸ್ ಇಸ್ ಇರ್ರಿಪ್ಲೇಸಬಲ್. ಪುಸ್ತಕಗಳ ಪಾತ್ರ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ತೆಗೆದು ಅದ್ರ ಜಾಗಕ್ಕೆ ಬೇರೆಯವನ್ನ ಇಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅನ್ನುವಂತಹ ಪಾಠದಿಂದ ಹೇಗೆ ಹೇಳ್ತೀರಾ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ವಿತ್ ರೆಫರೆನ್ಸ್, ಎಕ್ಸಾಂಪಲ್ಸ್ ಅನ್ನ ಕೊಡೋದ್ರ ಮೂಲಕ. ನೆಕ್ಸ್ಟ್, ವೈ ಡಿಡ್ ಪೀಪಲ್ ಆಫ್ ಉಮೋಪಿಯಾ ಫೀಲ್ ದಟ್ ದೇ ಹ್ಯಾಡ್ underrated the power of ballot paper before in the voter? ಸೊ ಇಲ್ಲಿ ಉಮೋಫಿಯಾದಲ್ಲಿ ಜನಗಳು ತಮ್ಮ ಬ್ಯಾಲೆಟ್ ಪೇಪರ್ನ ಶಕ್ತಿಯನ್ನ ಅವರು ಅಂಡರ್ರೇಟೆಡ್ ಮಾಡ್ತಾರೆ. ಮೊದಲು ಅಂದ್ರೆ ಅವರ ಶಕ್ತಿ, ತಮ್ಮ ಬ್ಯಾಲೆಟ್ ಪೇಪರ್ನ ಶಕ್ತಿ ಅವರಿಗೆ ಗೊತ್ತಿರಲಿಲ್ಲ. ಯಾಕೆ? Write a note on the contribution of Arivoli Ayakkam in the motivating woman to learn cycling. ಸೊ ಕಾಂಟ್ರಿಬ್ಯೂಷನ್ ಅಂದ್ರೆ ಕೊಡುಗೆ, ಅರಿವೋಳಿರವರ ಕೊಡುಗೆ ಏನು, ಮಹಿಳೆಯರನ್ನ ಸೈಕ್ಲಿಂಗ್ ಕಲಿಯೋದಿಕ್ಕೆ ಉತ್ತೇಜಿಸುವಲ್ಲಿ ಅರಿವೋಲಿ ಅವರ ಕೊಡುಗೆ ಏನು, ಇದನ್ನು ಆಲ್ಮೋಸ್ಟ್ ಅದ್ರ ಸಮರಿ ಬರೆದ್ರೆ ಆಗುತ್ತೆ. ಪಾರ್ಟ್ ಸಿ ಪ್ಯಾಸೇಜ್ ಇರುತ್ತೆ. ಪ್ಯಾಸೇಜ್ ಅಥವಾ ಪೋಮ್ ಯಾವ್ದ್ರಲ್ಲಿ ಒಂದನ್ನ ಬರಿಬಹುದು. ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ, ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ಬರೀರಿ. ವಾಟ್ ವಾಸ್ ದ ಫೀಮೇಲ್ ಲಿಟ್ರಸಿ ರೇಟ್ ಇನ್ ಇಂಡಿಯಾ? 1991 ನಲ್ಲಿ ಮಹಿಳಾ ಸಾಕ್ಷರತೆ ಎಷ್ಟು? 39.29. ಕ್ಲಿಯರ್ ಆಗಿ ಸಿಗುತ್ತೆ, ಹುಡುಕೋ ಆಗಿಲ್ಲ, ಕ್ವಶನ್ ಅರ್ಥ ಆಗ್ಬೇಕು ಅಷ್ಟೇ. ವಿಚ್ ಇಸ್ ದ ಮೇನ್ ಇನ್ಸ್ಟ್ರೂಮೆಂಟ್ ದಟ್ ಕ್ಯಾನ್ ಬಿ ಯೂಸ್ ಟು ನ್ಯಾರೋ ಡೌನ್ ದ ಇನ್ಇಕ್ವಾಲಿಟಿ ಆಫ್ ವುಮನ್? ಮಹಿಳೆಯರ ಅಸಮಾನತೆಯನ್ನ ಕಡಿಮೆ ಮಾಡೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್, ಯಾವ ಒಂದು ಆಯುಧವನ್ನ ನಾವು ಬಳಸಬಹುದು ಅಂದ್ರೆ ಎಜುಕೇಶನ್ ಅನ್ನುವಂತ ಒಂದು ಅಸ್ತ್ರವನ್ನ ಬಳಸಬಹುದು. ವೆನ್ ವಾಸ್ ನ್ಯಾಷನಲ್ ಕಮಿಷನ್ ಫಾರ್ ವುಮನ್ ಸೆಟಪ್? ಮಹಿಳೆಯರಿಗಾಗಿ ರಾಷ್ಟ್ರೀಯ ಆಯೋಗವನ್ನ ಯಾವಾಗ ಸೆಟಪ್ ಮಾಡಲಾಯಿತು ಅಂದ್ರೆ ರಚಿಸಲಾಯಿತು? 1992. ವಾಟ್ ಡಿಡ್ ದ 1995 ವರ್ಲ್ಡ್ ಸಮಿಟ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಎಂಫಸೈಸ್? 1995ರ ವಿಶ್ವ ಸಾಮಾಜಿಕ ಬೆಳವಣಿಗೆಯ ವಿಶ್ವ ಮಹಾಸಭೆಯಲ್ಲಿ ಏನನ್ನ ಎಂಫಸೈಸ್ ಮಾಡಲಾಯಿತು, ಒತ್ತಿ ಹೇಳಲಾಯಿತು ಅಂತಂದ್ರೆ ರೋಲ್ ಆಫ್ ವುಮನ್ ಇನ್ ಎರಾಡಿಕೇಟಿಂಗ್ ಪಾವರ್ಟಿ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಸಾಮಾಜಿಕ ಬೆಳವಣಿಗೆಯಲ್ಲಿ ಹಾಗೂ ಬಡತನದ ಎರಾಡಿಕೇಟ್ ಮಾಡುವಾಗ, ನಿರ್ಮೂಲನೆಯಲ್ಲಿ ಮಹಿಳೆಯರ ಪಾತ್ರವನ್ನ ಎಂಫಸೈಸ್ ಮಾಡಲಾಯಿತು. ಮೆನ್ಷನ್ ಎನಿ ಒನ್ ಆಫ್ ದ ಸ್ಟೇಟ್ಸ್ ದಟ್ ಫಾಲ್ಸ್ ಬಿಲೋ ದ ನ್ಯಾಷನಲ್ ಆವರೇಜ್ ಇನ್ ಫೀಮೇಲ್ ಲಿಟ್ರಸಿ ರೇಟ್? ಮಹಿಳಾ ಸಾಕ್ಷರತೆಯಲ್ಲಿ ಯಾವ ಒಂದು ಸ್ಟೇಟು, ಎನಿ ಒನ್ ಅಂತ ಕೇಳಿದರೆ ಯಾವ್ದಾದ್ರು ಒಂದು ಸ್ಟೇಟ್ ನ, ಒನ್ ಆಫ್ ದ ಸ್ಟೇಟ್ಸ್ ಗಳಲ್ಲಿ ಒಂದರ ನೀವು ಹೆಸರನ್ನ ನೀವು ಮೆನ್ಷನ್ ಮಾಡಿ. ನ್ಯಾಷನಲ್ ಆವರೇಜ್ ಗಿಂತ ಕಡಿಮೆ ಇದ್ದಿದ್ದು 4 ಸ್ಟೇಟ್ಸ್ ಬರುತ್ತೆ, ಬಿಹಾರ, ಯುಪಿ, ಎಂಪಿ, ರಾಜಸ್ಥಾನ್. ಯಾವ್ದಾದ್ರು ಒಂದು ಬರೆದ್ರು ಉತ್ತರ ಸರಿ. ದ ಆಂಟೋನಿಮ್ ಫಾರ್ ದ ವರ್ಡ್ ರ್ಯಾಷನಲ್? ರ್ಯಾಷನಲ್ಗೆ ಆಂಟೋನಿಮ್ ಮೀನ್ಸ್ ವಿರುದ್ಧ ಪದ ಯಾವುದು? ಇರ್ರ್ಯಾಷನಲ್. ರೆಸ್ಪೆಕ್ಟ್ ಇರ್ರೆಸ್ಪೆಕ್ಟ್ ಹಾಗೆ ಬರುತ್ತೆ. ರೆಗ್ಯುಲರ್ ಇರ್ರೆಗ್ಯುಲರ್. ವೇರ್ ವಾಸ್ ದ 4th ವರ್ಲ್ಡ್ ಕಾನ್ಫರೆನ್ಸ್ ಆಫ್ ವುಮೆನ್ ಹೆಲ್ಡ್? ಮಹಿಳೆಯರ 4ನೇ ಒಂದು ಸಮಾವೇಶ ಎಲ್ಲಿ ನಡೀತು? ಬೀಜಿಂಗ್ ಅಲ್ಲಿ ನಡೀತು, ಚೀನಾದ ಬೀಜಿಂಗ್. Where was the 4th world what should the developing nations do if they want to eradicate poverty? ಬಡತನವನ್ನ ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರಗಳು ಏನ್ ಮಾಡ್ಬೇಕು? ಎಜುಕೇಟ್ ಗರ್ಲ್ಸ್, ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ಶಿಕ್ಷಣ ಕೊಡ್ಬೇಕು ಹೆಣ್ಮಕ್ಳಿಗೆ. ಆಡ್ ಅ ಸಫಿಕ್ಸ್ ಟು ದ ವರ್ಡ್ ಎಂಪವರ್ ಟು ಮೇಕ್ ಇಟ್ಸ್ ನೌನ್ ಫಾರ್ಮ್. ಎಂಪವರ್ ಅನ್ನೋ ಪದಕ್ಕೆ ನೀವು ಸಫಿಕ್ಸ್, ಇದು ಪದ ಇಲ್ಲಿ ಹಾಕಿದ್ರೆ ಸಫಿಕ್ಸ್, ಇಲ್ಲಿ ಹಾಕಿದ್ರೆ ಪ್ರಿಫಿಕ್ಸ್. ಸೊ ಈ ಸಫಿಕ್ಸ್ ಅನ್ನ ಹಾಕೋದ್ರ ಮೂಲಕ ಈ ಪದ ನೌನ್ ಆಗ್ಬೇಕು. ಎಂಪವರ್ ಅನ್ನೋ ವರ್ಬ್ ಇದೆ, ಈಗ ನೌನ್ ಮಾಡ್ಬೇಕಂದ್ರೆ ಏನ್ ಹಾಕ್ಬೇಕು? ಮೆಂಟ್ ಹಾಕ್ಬೇಕು. ಎಂಪವರ್ಮೆಂಟ್ ಆನ್ಸರ್. ಅದೇ ರೀತಿ ಫಾರ್ಮ್ಗೆ ಆನ್ಸರ್ಸ್ ಡೈರೆಕ್ಟ್ ಆಗಿ ನಾನು ಆನ್ಸರ್ಸ್ ಹೇಳ್ತೀನಿ, ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್, ಆನ್ ದ ಶುಗರ್ ಫೀಲ್ಡ್ ಅಲ್ಲಿ ನೋಡ್ಬೋದು. ಬೇರ್ ಫುಟ್ ಹೇಗೆ ನಡ್ಕೊಂಡು ಹೋದ ಅವನು ಅಂದ್ರೆ, ಬೇರ್ ಫುಟ್ ಅಂದ್ರೆ ಪಾದದಲ್ಲಿ ಚಪ್ಪಲಿ ಇಲ್ದಲೆ ಖಾಲಿ ಪಾದ. ಟಯರ್ಡ್, ಅವ್ನು ಟಯರ್ಡ್ ಆಗಿದ್ದ. ಫಾಲೋ ಅನ್ಫಾಲೋ. ಗೋ ಟು ಸ್ಕೂಲ್, ಎಲ್ಲಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ, ಸ್ಕೂಲ್ಗೆ ಹೋಗಕ್ಕೆ. ಹೋವರಿಂಗ್ ಇನ್ ಮ್ಯಾಜಿಕ್ ಫಾರೆಸ್ಟ್ ನಲ್ಲಿ ಅವನು ಕಳ್ದೋಗಿದ್ದ.
ಅವನ ತಂದೆ ಅಂಡರ್ ಅ ಮ್ಯಾಂಗೋ ಟ್ರೀ. ನೆಕ್ಸ್ಟ್ ಪಾರ್ಟ್ ಡಿ ತುಂಬಾ ಇಂಪಾರ್ಟೆಂಟ್. ನಾನು ಕ್ವಶನ್ ಪೇಪರ್ ಅನ್ನೇ ಡೈರೆಕ್ಟ್ ಆಗಿ ನಿಮ್ಗೆ ತೋರಿಸಿ ಡಿಸ್ಕಸ್ ಮಾಡ್ತೇನೆ. ಬನ್ನಿ. 2 ಮಾರ್ಕ್ಸ್ 3 ಮಾರ್ಕ್ಸ್ ಅನ್ನ ನಾನು ಡಿಸ್ಕಸ್ ಮಾಡಕ್ ಹೋಗಿಲ್ಲ, ಅದು ಲೆಂದಿ ಆಗುತ್ತೆ ವಿಡಿಯೋ ಅಂತ. ಅದ್ರ ಡಿಸ್ಕಷನ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಎಸ್ ಅಂತ, ನಾನು ಅದನ್ನ ಸಪರೇಟ್ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಈಗ ಪಾರ್ಟ್ ಡಿ ತುಂಬಾ ಈಸಿ. ಇವುಗಳನ್ನೆಲ್ಲ ನೀವೇನ್ ಮಾಡೋ ಪೇಪರ್ ಕೊಟ್ಟಿದ್ದಾರೆ ಅಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರು ಕೂಡ ಒಂದು 80ಗೆ 50+ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಇನ್ನೊಂದ್ ಸ್ವಲ್ಪ ಓದ್ಕೊಂಡ್ರೆ 60 ಗ್ಯಾರಂಟಿ ಬರುತ್ತೆ. ಪಾರ್ಟ್ ಡಿ 31st ಕ್ವಶನ್ ಆಪ್ಷನ್ ಇರುತ್ತೆ, ನೋಡಿ ನೀವ್ ಯಾವ್ದನ್ ಮಾಡ್ತೀರಾ ಅಂತ. ಇದು ಆರ್ಟಿಕಲ್. ಕಾಪರ್ನಿಕಸ್ ಸೆಟ್ ದಟ್ ಡ್ಯಾಶ್ ಅರ್ತ್ ರಿವಾಲ್ವ್ಸ್. ಇಲ್ಲಿ ಅರ್ತ್ ಅಂತ ನೋಡಿದ ತಕ್ಷಣನೇ ನೀವು ಬರೀಬಹುದು ದ ಅರ್ತ್, ಬಿಕಾಸ್ ಅರ್ತ್ ನಮ್ಮ ಭೂಮಿ ಮೇಲೆ ಒಂದೇ ಇರೋದು. ಯಾವ್ದಾವ್ದು ಒಂದೊಂದೇ ಇದೆ ಭೂಮಿಯಲ್ಲಿ ಅಂತಂದ್ರೆ ಆ ಪದಗಳ ಹಿಂದೆ ದ ಅನ್ನ ಬಳಸಬೇಕು ನಾವು. ಓಕೆ, ದ ಸನ್, ಸನ್ಗೂ ನೋಡಿ ದ ಸನ್, ದ ಮೂನ್, ದ ಅರ್ತ್. ಪ್ಲಾನೆಟ್ಸ್ ನೇಮ್ ಬಂದವಾಗ ದ ವೀನಸ್, ದ ಯುರಾನಸ್, ಆ ರೀತಿ ಸೆಂಟೆನ್ಸ್ ಅಲ್ಲಿ ಬಳಕೆ ಆಗುತ್ತೆ. ಅದೇ ರೀತಿ ಮೌಂಟೇನ್ಸ್ ಗಳ ಹೆಸರುಗಳು ಬಂದ್ರೆ ದ ಹಿಮಾಲಯನ್ ರೇಂಜಸ್, ದ ಅರಾವಳಿ ಹಿಲ್ಸ್, ದ ದೇವಿರಮ್ಮ ಬೆಟ್ಟ, ದ ಮುಳ್ಳಯ್ಯನಗಿರಿ ಹಿಲ್ಸ್, ಆ ರೀತಿ ಹೇಳ್ತೇವೆ. ಅಂಡ್ ಹೋಲಿ ಬುಕ್ಸ್ ನೇಮ್ ಬಂದಾವಾಗ್ಲೂ ಕೂಡ ದ ಅನ್ನ ಬಳಸ್ತೇವೆ. ಅಂಡ್ ಸೂಪರ್ಲೇಟಿವ್ ಟಾಲೆಸ್ಟ್, ಸೂಪರ್ಲೇಟಿವ್ ಬಂದಾಗ್ಲೂ ಕೂಡ ದ ಅನ್ನ ಬಳಸ್ತೇವೆ. ದ ಟಾಲೆಸ್ಟ್, ದ ಸ್ಟ್ರಾಂಗೆಸ್ಟ್, ದ ಫಾಸ್ಟೆಸ್ಟ್, ಹಾಗೆ. ಓಕೆ, ರೀಅರೇಂಜ್ ಮಾಡ್ಬೇಕು ಇಲ್ಲಿ. ಹಿಯರ್ ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್. ಫಸ್ಟ್ ಸಬ್ಜೆಕ್ಟ್ ಬರ್ಬೇಕು. ಲಾ ಅಂಡ್ ಆರ್ಡರ್ ಶುಡ್ ಬಿ ಎನ್ಫೋರ್ಸ್ಡ್ ಅಂದ್ರೆ ಕಾರ್ಯಗತಕ್ಕೆ ಬರ್ಬೇಕು. ಟು ಮೇಂಟೈನ್ ಪೀಸ್ in society. Law and order should be enforced to maintain peace in society. ಇದಕ್ಕೆ ನಾನು ಕೀ ಆನ್ಸರ್ PDF ಅಲ್ಲಿ ಕೊಟ್ಟಿರ್ತೀನಿ. ನೀವು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋದ್ರೆ ನಿಮ್ಗೆ ಅದು ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ. ಈಚ್ ಮ್ಯಾನ್ ಅಂಡ್ ಈಚ್ ವುಮನ್, ಈಚ್ ಅಂತ ಬಂದಾಗ ಅದು ಸಿಂಗ್ಯುಲರ್ ಆಗುತ್ತೆ. ಈಚ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಲ್ಲಿ ನೋಡ್ಕೊಳ್ಳಿ. ಓಕೆ, ಈಚ್ ಮ್ಯಾನ್ ಈಚ್ ವುಮನ್ ವಾಸ್. ನೆಕ್ಸ್ಟ್, ಒನ್ ಆಫ್ ಮೈ ಕ್ಲೋಸ್ ರಿಲೇಟಿವ್ಸ್. ಒನ್ ಆಫ್ ಮೈ ರಿಲೇಟಿವ್ಸ್, ನನ್ಗೆ ಎಷ್ಟೊಂದು ಜನ ರಿಲೇಟಿವ್ಸ್ ಇದ್ದಾರೆ. ಓಕೆ, ಅದ್ರಲ್ಲಿ ಒನ್ ಆಫ್ ಮೈ ರಿಲೇಟಿವ್ಸ್, ನಮ್ಮ ಕುಟುಂಬಸ್ಥರಲ್ಲಿ ಒಬ್ಬರು ಅಂತ. ಸೊ ಸಿಂಗ್ಯುಲರ್ ಆಗುತ್ತೆ. ಸಿಂಗ್ಯುಲರ್ ಆದವಾಗ ವರ್ಬ್ ಏನಾಗ್ಬೇಕು? ಲೀವ್ಸ್ ಇನ್ ಸಿಡ್ನಿ ನೌ ಅಂತ ಇದೆ. ಬಿಫೋರ್ ಅಂತ ಇದ್ರೆ ಅಥವಾ ಬಿಫೋರ್ ಲಾಸ್ಟ್ ಇಯರ್ ಅಂತ ಇದ್ದವಾಗ ಲಿವ್ಡ್ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಲಿಂಕರ್ಸ್ 4 ಮಾರ್ಕ್ಸ್ ಇರುತ್ತೆ. ಇದು ಒಂದೇ ಕಾನ್ಸೆಪ್ಟ್. One fine day a wealthy man drove out of his city. He saw a farmer's house on his way. Dash, he was attracted to it. ನೋಡ್ದ ಮತ್ತು ಅಟ್ರಾಕ್ಟ್ ಆದ. ಒನ್, he wanted to buy it. It was looking great. ಅದನ್ನ ಬೈ ಮಾಡೋದಕ್ಕೆ ಇಷ್ಟಪಟ್ಟ, ಅದು ತುಂಬಾ ಚೆನ್ನಾಗಿ ಕಾಣ್ತಿದ್ರಿಂದ. ಆಸ್ ಅನ್ನೋ ಪದ ಬಳಸ್ತೀವಿ. ಆಸ್ ಇಟ್ ವಾಸ್, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಿಂದ ಅದನ್ನ ಬೈ ಮಾಡಲು ಇಷ್ಟಪಟ್ಟ. ಡ್ಯಾಶ್, ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್. ಆದ್ರೆ ಬಟ್ ದ ಫಾರ್ಮರ್ ವಾಸ್ ನಾಟ್ ವಿಲ್ಲಿಂಗ್ ಟು ಸೆಲ್ ಹಿಸ್ ಹಾರ್ಸ್. ಆದ್ರೆ ಫಾರ್ಮರ್ ತನ್ನ ಹಾರ್ಸ್ ಸೇಲ್ ಮಾಡೋದಕ್ಕೆ ರೆಡಿ ಇರಲಿಲ್ಲ. ಹವೆವರ್, ಅದೇನೇ ಇರ್ಲಿ, ಇದು ಒಂದು ಲಿಂಕರೇ. ಹೇಗೆ ಬಳಸಿದ್ದಾರೆ ನೋಡ್ಕೊಳ್ಳಿ. ಹವೆವರ್ ದ ರಿಚ್ ಮ್ಯಾನ್ ಪ್ಲೀಡೆಡ್ ವಿತ್ ಹಿಮ್ ಅಂಡ್, ಇದು ಲಿಂಕರೇ. ಹೇಗೆ ಬಳಕೆ ಆಗಿದೆ ಅಂತ ಅಬ್ಸರ್ವ್ ಮಾಡಿ. ಪ್ಲೀಡೆಡ್ ವಿತ್ ಹಿಮ್ ಅಂಡ್ ವಾಸ್ ರೆಡಿ ಟು ಪೇ ಮೋರ್. ಪ್ಲೀಡೆಡ್ ಮಾಡ್ದ, ಇನ್ನೂ ಜಾಸ್ತಿ ಕೊಡಕ್ಕೆ ರೆಡಿ ಇದ್ದ. ಅಟ್ ಲಾಸ್ಟ್, ಇದು 4th month. ಅಟ್ ಲಾಸ್ಟ್ ದ ಫಾರ್ಮರ್ ವಾಸ್ ಕನ್ವಿನ್ಸ್ಡ್. ನೆಕ್ಸ್ಟ್, ರೀರೈಟ್ ಆಸ್ ಡಿರೆಕ್ಟೆಡ್. ಕ್ವಶನ್ ಟ್ಯಾಗ್ ಅನ್ನ ಹಾಕ್ಬೇಕು. ಡೈರೆಕ್ಟ್ ಆಗಿ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ಇದೆ, ಹ್ಯಾಸ್ ಬರ್ಕೊಳ್ಳಿ. ನೆಕ್ಸ್ಟ್, ನೆಗೆಟಿವ್ ವರ್ಡ್ಸ್. ನೋ, ನಾಟ್, ನೆವರ್, ಹಾರ್ಡ್ಲಿ, ರೇರ್ಲಿ, ನೋ, ನೆವರ್, ನಾಟ್, ನಥಿಂಗ್, ಇವೆಲ್ಲ ನೆಗೆಟಿವ್ ವರ್ಡ್ಸ್. ಇದು ಯಾವ್ದಾದ್ರು ವರ್ಡ್ ಸೆಂಟೆನ್ಸ್ ಅಲ್ಲಿ ಇದೆಯಾ? ಇಲ್ಲ ಅಂದ್ರೆ ಇಲ್ಲಿ ಬರ್ಕೋಬೇಕು. ಆಬ್ಸೆಂಟ್ ಶಾರ್ಟ್ ಫಾರ್ಮ್ ಅಲ್ಲಿ. ರಘು ಇರೋದ್ರಿಂದ ಪ್ರೊನೌನ್ ಯಾವ್ದು ಹಾಕ್ತಿವಿ? ಹಿ ಹಾಕ್ತಿವಿ. ಕ್ವಶನ್ ಮಾರ್ಕ್, ಆಬ್ಸೆಂಟ್ ಹಿ. ನೆಕ್ಸ್ಟ್, ಚಾರ್ಲ್ಸ್ ಡಾರ್ವಿನ್. ಇದೇನು WH ಕ್ವಶನ್ ಅನ್ನ ಹಾಕ್ಬೇಕು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನೇಮ್ ಬಂತು ಅಂದ್ರೆ, ವ್ಯಕ್ತಿಯ ಹೆಸರು ಬಂದ್ರೆ ಏನ್ ಹಾಕ್ಬೇಕು? ಹೂ ಡೆವಲಪ್ ದ ಥಿಯರಿ ಆಫ್ ಎವಲ್ಯೂಷನ್. ರೆಕ್ಟಿಫೈ ದ ಎರರ್ಸ್ ಅನ್ನ ರೆಕ್ಟಿಫೈ ಮಾಡಿ. ಮೆನಿ ಚಿಲ್ಡ್ರನ್ ಪ್ಲೂರಲ್ ಇದೆ. ಸೊ ಇಲ್ಲಿ ಏನಾಗ್ಬೇಕು? ಪ್ಲೂರಲ್ ಆಗ್ಬೇಕು. ಇದು ರಾಂಗ್ ಇದೆ. ದೇರ್ ಇನ್ ದ ಪ್ಲೇಗ್ರೌಂಡ್ ಏನ್ ಬರ್ಬೇಕು ಹೇಳಿ? ಮೆನಿ ಚಿಲ್ಡ್ರನ್ ಆರ್ ದೇರ್. ವೆನ್ ಯು ಆರ್ ಲಿವಿಂಗ್ ಟು ಫ್ರಾನ್ಸ್, ಕ್ವಶನ್ ಮಾರ್ಕ್. ಕ್ವಶನ್ ಆಗ್ಬೇಕು. WH ಕ್ವಶನ್ ಬಂದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರಬೇಕು. ವೆನ್ ಆರ್, ಇಲ್ಲಿ ಯು ಬರ್ಬೇಕು. ವೆನ್ ಆರ್ ಯು ಲಿವಿಂಗ್ ಟು ಅಲ್ಲ, ಫಾರ್ ಫ್ರಾನ್ಸ್. ನೆಕ್ಸ್ಟ್, ನೋಟ್ ಮೇಕಿಂಗ್ ಇದೆ. ಒಂದಕ್ಕೆ ಅರ್ಧ 2 ಮಾರ್ಕ್ಸ್ ಇರುತ್ತೆ. ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ. ಬ್ಯಾಕ್ ಬೋನ್ ಆಫ್ ಕಂಟ್ರಿ. ಇದನ್ನ ಓದ್ಕೊಳ್ಳಿ ನೀಟಾಗಿ. ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ಕಂಟ್ರಿ. ಫಸ್ಟ್ ಅವರೇ ಕೊಟ್ಟಿದ್ದಾರೆ. ಆಸ್ ದೇ ಪ್ರೊವೈಡ್ ಫುಡ್ ಅಂಡ್ ಅದರ್ ರಾ ಮೆಟೀರಿಯಲ್ಸ್ ಟು ದ ಪ್ರೊವೈಡ್ ಪೀಪಲ್ಗೆ ಏನನ್ನ ಕೊಡ್ತಾರೆ? ಓಕೆ, ಇಲ್ಲಿ ಫುಡ್ ಬರಬೇಕು. ಇಲ್ಲಿ
ಯಾರು ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ? ಯಾರು? ಫಾರ್ಮರ್ಸ್. ದ ಬ್ಯಾಕ್ ಬೋನ್ ಆಫ್ ಅ ಕಂಟ್ರಿ ಫಾರ್ಮರ್ಸ್. ಏನನ್ನ ಪ್ರೊವೈಡ್ ಮಾಡ್ತಾರೆ? ಫುಡ್ ಅಂಡ್ ಅದರ್ ರಾ ಮೆಟೀರಿಯಲ್ಸ್. ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು. ಯಾವುದಕ್ಕೆ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ? ದೇ ಮೇಕ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಕಂಟ್ರೀಸ್ ಎಕನಾಮಿಕ್ ಪ್ರೋಗ್ರೆಸ್. ಇದು ಮೂರನೇದು. ಫಾರ್ಮರ್ಸ್ ಒಂದು, ಫುಡ್ ಎರಡು. ನೆಕ್ಸ್ಟ್ ದ ಚಾಲೆಂಜಸ್ ಫೇಸ್ಡ್. ಅವರು ಫೇಸ್ ಮಾಡುವಂತಹ ಮೆನಿ ಚಾಲೆಂಜಸ್ ಫೇಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಅನ್ಪ್ರಿಡಿಕ್ಟಬಲ್ ವೆದರ್ ಪ್ಯಾಟರ್ನ್. ಕೊಟ್ಟಿದ್ದಾರೆ ಅವರೇ ವೆದರ್ ಪ್ಯಾಟರ್ನ್. ಕ್ರಾಪ್ ಫೇಲ್ಯೂರ್. ಸೊ ಇಲ್ಲಿ ಏನ್ ಬರ್ಬೇಕು? ಕ್ರಾಪ್ ಫೇಲ್ಯೂರ್. ಫೋರ್ತ್ ಒನ್ ಕ್ರಾಪ್ ಫೇಲ್ಯೂರ್. ಇಷ್ಟನ್ನ ಮಾಡಿದ್ರೆ ನಿಮ್ಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಇದು ಸ್ವಲ್ಪ ತುಂಬಾ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ ನಂಗೆ ಇದು ಸ್ವಲ್ಪ ಕಷ್ಟ, 5ಕ್ಕೆ 4 ಬರ್ತಿದೆ, 3 ಅಂಕ ಅಷ್ಟೇ ಬರ್ತಿದೆ ಅಂತ. ಆಕ್ಚುಲಿ ಈಸಿ, ಬಟ್ ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇ. ಇಲ್ಲಿ ನೋಡಿ ಕ್ವಶನ್ ಇದೆ. ಆಲಿಫ್ಯಾನೋ ಕೇಳ್ತಿದ್ದಾನೆ. ಆಲಿಫ್ಯಾನೋ asked ಯಾರ್ನ? ಬೋರ್ಜಸ್. ಆಲಿಫ್ಯಾನೋ asked ಬೋರ್ಜಸ್ that what is present tense becomes past tense. Blindness to you ಅಂದ್ರೆ ಯಾರಿಲ್ಲಿ? ಬೋರ್ಜಸ್. ಸೊ ಅದೇ ಥರ್ಡ್ ಪರ್ಸನ್ ಹೋಗ್ಬೇಕು. ಯು ಇರೋದು ಹಿಮ್ ಆಗ್ಬೇಕು. ಓಕೆ. ವಾಟ್ ಬ್ಲೈಂಡ್ನೆಸ್ ವಾಸ್ ಟು ಹಿಮ್. ಕ್ವಶನ್ ಮಾರ್ಕ್ ಹಾಕಬಾರ್ದು, ಫುಲ್ ಸ್ಟಾಪ್ ಇಡಬೇಕು. ಇಲ್ಲಿ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರೆ ಎದುರುಗಡೆ ಇರೋರಿಗೆ ಕೇಳ್ದಂಗ ಆಗುತ್ತೆ. ಆದ್ರೆ ಇದನ್ನ ನಾವು ರಿಪೋರ್ಟ್ ಅಲ್ಲಿ ಅಂದ್ರೆ ಸೆಂಟೆನ್ಸ್ ಅಲ್ಲಿ ನಾವು ಇದನ್ನ ಬರಿಬೇಕಾಗುತ್ತೆ. ಮತ್ತೆ ಕ್ವಶನ್ ನ ಕೇಳಬಾರ್ದು. ಕ್ವಶನ್ ಕೇಳಿದ್ರೆ ಎದುರುಗಡೆ ಒಬ್ರು ಯಾರಾದ್ರೂ ಲಿಸ್ನರ್ ಇರಬೇಕು. ಓಕೆ, ಅದು ಕಾನ್ವರ್ಸೇಷನ್ ಆಗುತ್ತೆ. ಇದು ರಿಪೋರ್ಟ್ ಮಾಡ್ತಿದೀವಿ. ಅವ್ರು ಇಬ್ರು ಮಾತಾಡೋದನ್ನ ನಾನು ಬಂದು ನನ್ನ ಫ್ರೆಂಡ್ಗೆ ಇನ್ನೊಬ್ರಿಗೆ ನಮ್ಮ ಮನೆಯಲ್ಲಿ ಹೇಳ್ತಿರ್ತೀನಿ. ಅವಾಗ ಸ್ಟೇಟ್ಮೆಂಟ್ ಅಲ್ಲಿ ಹೇಳ್ಬೇಕು. ಬೋರ್ಜಸ್ ರಿಪ್ಲೈಡ್. ಅವ್ನು ಕೇಳಿದಕ್ಕೆ ಅವ್ನು ರಿಪ್ಲೈ ಮಾಡ್ದ ಅಲ್ವಾ? ರಿಪ್ಲೈಡ್ ಅನ್ಬೋದು, ಅಥವಾ ಬೋರ್ಜಸ್ ಟೋಲ್ಡ್ ಹಿಮ್ ಅಂತ ಅನ್ಬೋದು. ಸಿ ಆನ್ಸರ್ ಐ ಹ್ಯಾವ್ ಗಿವನ್ ಹಿಯರ್. Alifano asked Borges what blindness was to him. Borges replied him ಅಂತಾನು ಹೇಳ್ಬೋದು. Replied him that it was a way of life and that he was not completely unhappy. It was Borges replied that it is ಇರೋದೇನಾಗುತ್ತೆ? It was a way of life and ಇಲ್ಲ and ಸೇರಿಸಬಹುದು. ಇಲ್ಲ ಆಗಲ್ಲ ಅಂದ್ರೆ ಫುಲ್ ಸ್ಟಾಪ್ ಇಟ್ಬಿಟ್ಟು he am ಇರೋದೇನಾಗುತ್ತೆ? he was not completely unhappy. ಫುಲ್ ಸ್ಟಾಪ್. ಆಲಿಫಾನೋ ಅಗೇನ್ ಅಂತ ಸೇರಿಸ್ಬೇಕು. ಇಲ್ಲಿ ಮತ್ತೆ ಕೇಳ್ದ. ಆಲಿಫಾನೋ ಅಗೇನ್ ಆಸ್ಡ್ ಬೋರ್ಜಸ್ ದಟ್ ಹ್ಯಾವ್ ಯು. ಇದು ಎಸ್ ನೋ ಕ್ವಶನ್. ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಅದು ಎಸ್ ನೋ ಕ್ವಶನ್. WH ವರ್ಡ್ ಇಂದ ಶುರುವಾದ್ರೆ WH ಕ್ವಶನ್. ಹೆಲ್ಪಿಂಗ್ ವರ್ಬ್ ಇಂದ ಶುರುವಾದ್ರೆ ಎಸ್ ನೋ ಕ್ವಶನ್ಗೆ ಇಫ್ ಅನ್ನ ವರ್ಡ್ ಇಫ್ ಆರ್ ವೆದರ್ ಸೇರಿಸ್ತೀವಿ. ಸೊ ಇಫ್ ಅನ್ನ ಸೇರಿಸ್ತೀವಿ. ಇಫ್ ಯು ಫಸ್ಟ್ ಬರ್ಬೇಕು. ಇಫ್ ಈ ಹ್ಯಾವ್ ಇರೋದೇನಾಗುತ್ತೆ? ಹ್ಯಾಡ್. ಇಫ್ ಈ ಹ್ಯಾಡ್ ಥಾಟ್ ಆಫ್ ರೈಟಿಂಗ್ ಅ ಬುಕ್ ಆನ್ ದ ಹಿಸ್ಟ್ರಿ ಆಫ್ ಅ ಬುಕ್. ಸಿ ಯು ಕ್ಯಾನ್ ಸಿ ದ ಆನ್ಸರ್ ಹಿಯರ್. Alifano then asked, again asked, then asked, again asked. ಯಾವ್ದಾದ್ರು ಬಳಸ್ಬೋದು. If he had thought of writing a book on the history of books. Borges replied him that it was an excellent idea. See? Borges replied him it was an excellent idea. ಈ ರೀತಿ ಸಿಂಪಲ್ ಆಗಿ ಬರೆದ್ರೆ 5 ಮಾರ್ಕ್ಸ್ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಅಂಡ್ ಕಾನ್ವರ್ಸೇಷನ್ ಕಂಪ್ಲೀಟ್ ಮಾಡೋದು ಅಷ್ಟೇ 3 ಮಾರ್ಕ್ಸ್ ಸಿಗಿದೆ. ವೆರಿ ಸಿಂಪಲ್. ಕ್ಯಾನ್ ಯು ಬುಕ್ ಆನ್ ಅಪಾಯಿಂಟ್ಮೆಂಟ್ ವಿತ್ ದ ಡೆಂಟಿಸ್ಟ್? ಡೆಂಟಿಸ್ಟ್ ಜೊತೆ ನಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಡ್ತೀಯಾ ಅಂತ ವಿಸಿಟ್ ಕೇಳ್ದ. ರಿಸೆಪ್ಷನಿಸ್ಟ್ ಎಗ್ರೀಯಿಂಗ್ ಒಪ್ಕೋತಾಳೆ. ಅಂದ್ರೆ ಎಸ್ ಫಾರ್ ಶೋರ್ ಅನ್ಬೋದು, ಅಥವಾ ಶೋರ್ಲಿ ಅನ್ಬೋದು, ಸಡನ್ಲಿ ಐ ಡೂ ಇಟ್ ಅನ್ಬೋದು, ಎನಿಥಿಂಗ್. ಅಭಿಜಿತ್ ಮತ್ತೆ ಕೇಳ್ತಾನೆ, ಅಟ್ ವಾಟ್ ಟೈಮ್ ಡೂ ಯು ವಾಂಟ್ ದ ಅಪಾಯಿಂಟ್ಮೆಂಟ್? ರಿಸೆಪ್ಷನಿಸ್ಟ್ ಕೇಳಿದ ಈ ಪ್ರಶ್ನೆಗೆ ಅಭಿಜಿತ್ ಟೈಮ್ ಅನ್ನ ಮೆನ್ಷನ್ ಮಾಡ್ಬೇಕು. ಐ ವಾಂಟ್ ಅಪಾಯಿಂಟ್ಮೆಂಟ್ ಅಂತನಾದ್ರೂ ಹೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಟುಮಾರೋ at 9:30 AM, ಟುಮಾರೋ at 12 o'clock, ಅಥವಾ ಈವ್ನಿಂಗ್, ಟುಡೇ ಈವ್ನಿಂಗ್ at 4:30, ಆ ತರ ಟೈಮಿಂಗ್ಸ್ ಅನ್ನ ಹೇಳ್ಬೋದು. ರಿಸೆಪ್ಷನಿಸ್ಟ್ ಓಕೆ ಐ ವಿಲ್ ಬುಕ್ ಇಟ್ ಅಂತಾಳೆ. ಅಭಿಜಿತ್ ಥ್ಯಾಂಕ್ ಯು ಅಂತಾಳೆ. ಲಾಸ್ಟ್ ಅಲ್ಲಿ ಆಲ್ಮೋಸ್ಟ್ ಇದು ಥ್ಯಾಂಕ್ ಯು ಅನ್ನೋದು ಕಾಮನ್ ಆಗಿರುತ್ತೆ. ಇಷ್ಟನ್ ಬರ್ದೆ ನೋಡಿ ಮಕ್ಕಳ, ನಿಮ್ಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಹಿಯರ್ ಯು ಕ್ಯಾನ್ ಸಿ. ಸರ್ಟನ್ಲಿ ಸರ್, ಟುಮಾರೋ at 10 AM, ಪ್ಲೀಸ್, ಥ್ಯಾಂಕ್ ಯು ವೆರಿ ಮಚ್ ಸರ್, ದಟ್ಸ್ ಆಲ್, ಓವರ್. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಬಂದಿದೀವಿ, ಪಾರ್ಟ್ ಇ. ಇಲ್ಲಿ ನೀವು ಒಂದು ಜಾಬ್ ಅಪ್ಲಿಕೇಶನ್ ಅನ್ನ ಬರಬೇಕು. ಹಿಂದೂಸ್ತಾನ್ ಟೈಮ್ಸ್ ನಲ್ಲಿ 5ನೇ ತಾರೀಕು ಮಾರ್ಚ್ ಒಂದು ಅಡ್ವರ್ಟೈಸ್ ಬಂದಿದೆ. ಈ ತರ ಅಡ್ವರ್ಟೈಸ್ಮೆಂಟ್ ಇದೆ. ಸಾಫ್ಟ್ವೇರ್ ಇಂಜಿನಿಯರ್, ಕ್ವಾಲಿಫಿಕೇಶನ್ BE ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕು, ಒಳ್ಳೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. 1 ವಾರದ ಒಳಗಾಗಿ ಅಪ್ಲೈ ಮಾಡಿ. ಯಾರಿಗೆ? ಇದು 2 ಅಡ್ರೆಸ್. 2 ಅಂತ ಇಲ್ಲೇ ಇದೆ ನೋಡಿ, ಇದು 2 ಅಡ್ರೆಸ್. ಬನ್ನಿ ಹೇಗಿದೆ ಅದು ಹೇಗೆ ಬರೆಯೋದು ಅಂತ ನಾನು ತೋರಿಸ್ತೀನಿ. ಇಲ್ಲಿ ಲೈಕ್ ದಿಸ್ ಯು ವಿಲ್ ರೈಟ್ ಅಡ್ರೆಸ್. ನಿಮ್ಮ ಹೆಸರು ಏನನ್ನು ಬರೀಬಾರ್ದು, XXYY ಅಂತ ಬರೀರಿ. ಡೇಟು, ಯಾವ ದಿನ ಲೆಟರ್ ಬರೀತಿದ್ದೀರಾ ಆ ದಿನ ಡೇಟ್ ಹಾಕ್ಬೇಕು ಇಲ್ಲಿ. ಓಕೆ, ಅಲ್ಲೇ ಡೈರೆಕ್ಟ್ ಅಡ್ರೆಸ್ ಇದೆ, ಇದೇನು ನೀವು ಯೋಚನೆ ಮಾಡೋಗಿಲ್ಲ. ರೆಸ್ಪೆಕ್ಟೆಡ್ ಸರ್ ಮೇಡಮ್, ಸಬ್ಜೆಕ್ಟ್ ಮೊದಲು ಬರೆದು ಆಮೇಲೆ ಆದ್ರೂ ಬರೀಬಹುದು, ಅಥವಾ ಫಸ್ಟ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಬರೆದು ಆ ನಂತರ ಸಬ್ಜೆಕ್ಟ್ ಕೂಡ ಬರೀಬಹುದು. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್.
ಅಂಡ್ ಹಿಯರ್ ಇಸ್ ಬಾಡಿ ಆಫ್ ದ ಲೆಟರ್, ನೋಡ್ಕೊಳ್ಳಿ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ, ಇಟ್ ವಿಲ್ ಬಿ ಲೆಂದಿ. ಅದೇ ರೀತಿ ಸ್ಪೀಚ್ ಕೂಡ ಇದೆ, ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲಿ XXX ಬರಲು ಆಯ್ತು. ಅಥವಾ ಸ್ಪೀಚ್ ಅನ್ನ ಬರಿಬಹುದು. ವರ್ಲ್ಡ್ ಡಿಸಬಿಲಿಟಿ ಡೇ ದಿನ ಗಿರೀಶ್ ಅನ್ನೋರ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಹೇಗೆ ಬರೀತೀರಾ ಬರೀರಿ ಅಂತ. ಹಿಯರ್ ಇಸ್ ದ ಸ್ಪೀಚ್ ಫಾರ್ ಯು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್. ನೀವು ಏನಾದರೂ ಹೊಸಬ್ರಾಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಅನ್ನ ಮಾಡಿ. ಮಾಡೆಲ್ ಪೇಪರ್ 2 ಬೇಕಾ ಬೇಡವಾ, ಅಥವಾ ಬೇರೆ ಟಾಪಿಕ್ ವೈಸ್ ತಗೊಂಡ್ ಮಾಡ್ಬೇಕಾ, ಅಥವಾ ಈ ರೀತಿ ಕ್ವಶನ್ ಪೇಪರ್ ಅನ್ನೇ ಸಾಲ್ವ್ ಮಾಡ್ಬೇಕಾ, ವಾಟ್ ಈಸ್ ಯುವರ್ ಒಪಿನಿಯನ್? ನೀವು ಹೇಗೆ ಕೇಳ್ತಿರೋ ಹಾಗೆ ಸಾಲ್ವ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು. ಶೇರ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ಗೆ.